ಪಂಚಭೂತಗಳು ಮೂಗಿನ ಹೊಳ್ಳೆಯಿಂದ ಯಾವ ರೀತಿ ಒಳಗಡೆ ಹೋಗುತ್ತೆ ಅಂತ ಅನ್ನೋದನ್ನು ನೋಡಿದ್ವಿ. ಯಾವ ಬಣ್ಣ, ಯಾವ ರುಚಿ, ಯಾವ ಆಕಾರ ಇತ್ಯಾದಿ ಇತ್ಯಾದಿ. ಎಷ್ಟು ಉದ್ದ, ಯಾವ ಜಾಗದಿಂದ ಮೇಲೆ ಕೆಳಗೆ, ಸೈಡು, ಮಧ್ಯ ಇದೆಲ್ಲ ನೋಡಿದ್ವಿ. ಈಗ ಇದು ದೇಹದ ಒಳಗಡೆ ಹೋದರೆ ಎಲ್ಲಿರುತ್ತೆ ಇದು? ಪಂಚಭೂತಗಳು ದೇಹದ ಯಾವ ಅಂಗಗಳಲ್ಲಿ, ಯಾವ ಜಾಗದಲ್ಲಿ ಸೇಕರಣೆ ಆಗುತ್ತೆ ಹಾಗೆ ಅಂತ ಅನ್ನೋದನ್ನು ಈಗ ನೋಡ್ಬೋದು. ಅರ್ತ್ ಎಲಿಮೆಂಟು ಇದು ದೇಹದಲ್ಲಿರುವ ಎಲ್ಲ ಮೂಳೆಗಳು, ಮಾಂಸಖಂಡಗಳು, ಚರ್ಮ ಮತ್ತು ವೇನ್ಸ್ ಮತ್ತು ಕೂದಲು, ಈ ಜಾಗದಲ್ಲಿ ಅರ್ತ್ ಎಲಿಮೆಂಟು ಸೇಕರಣೆ ಆಗುತ್ತೆ, ವಾಸ ಮಾಡುತ್ತೆ. ಬೇಕಾದ್ರೆ ಬರ್ಕೊಳ್ಳಿ. ಬೋನ್, ಫ್ಲಶ್, ಸ್ಕಿನ್ನು, ವೇನ್ಸ್, ಹೇರ್ ಕೂದಲು. ವಾಟರ್ ಎಲಿಮೆಂಟ್ 7 ವೀರ್ಯಾಣು, ಬ್ಲಡ್ಡು, ಬೋನ್ ಮ್ಯಾರೋ, ಯೂರಿನ್ನು, ಸಲೈವ, ಜೊಲ್ಲು. ಫೈರ್ ಎಲಿಮೆಂಟ್ ಇದು ಜಾಗ ಅಂತ ಅನ್ನೋದಕ್ಕಿಂತ ಫೀಲಿಂಗ್ ಮೂಲಕವಾಗಿ ಗೊತ್ತಾಗುತ್ತೆ. ಬೆಂಕಿ ನಮ್ಮ ದೇಹದಲ್ಲಿದೆ ಅಂತ ಅನ್ನೋದು ಜಾಗಕ್ಕಿಂತ ಹೆಚ್ಚಾಗಿ ಫೀಲಿಂಗು, ಹಸಿವು, ಬಾಯಾರಿಕೆ, ನಿದ್ರೆ, ಸಂತೋಷ, ಸುಖ, ದುಃಖ. ಏರ್ ಎಲಿಮೆಂಟು ಇದು ಕೂಡ ಇಂಥ ಜಾಗದಲ್ಲಿದೆ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ಚಟುವಟಿಕೆಯಿಂದ ಕಂಡುಹಿಡ್ಕೋಬೋದು. ಗಾಳಿ ಥರ ಓಡೋದು, ರನ್ನಿಂಗ್, ವಾಕಿಂಗ್, ದೇಹದ ಮೂಮೆಂಟ್ಗಳು, ಕಂಟ್ರಾಕ್ಷನ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್. ಗಾಳಿ ದೇಹದಲ್ಲಿದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಸ್ಪೇಸ್ ಎಲಿಮೆಂಟ್ ಆಕಾಶ, ಪ್ರಪಂಚ. ಕೋಪದಿಂದ ನಿಮ್ಮ ದೇಹದಲ್ಲಿ ಉಂಟಾಗುವ ಶಕ್ತಿ, ನಾಚಿಕೆ, ಭಯ ಮತ್ತು ಆನಂದ.